ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡದ ಛಾಯೆ ಆವರಿಸಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಅಮೆರಿಕ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಅಮೆರಿಕ ಖಂಡನೆ. ಭಯೋತ್ಪಾದಕ ವಿರೋಧಿ ಕ್ರಮಕ್ಕೆ ನಮ್ಮ ಬೆಂಬಲವಿದೆ. ವಿದೇಶಾಂಗ ಸಚಿವ ಜೈಶಂಕರ್ಗೆ ಈಗ ಯುಎಸ್ ಸೆಕ್ರೆಟರಿ ಕರೆ ಮಾಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಸಚಿವ ಎಸ್ ಜೈಶಂಕರ್ ಜೊತೆ ಮಾರ್ಕೋ ರುಬಿಯೋ ಈಗ ಚರ್ಚೆಯನ್ನ ಮಾಡಿದ್ದಾರೆ. ಅಮೆರಿಕ ಯಾವತ್ತಿದ್ರೂ ಕೂಡ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧವೇ ಅಂತ ಈ ಹಿಂದೆ ಕೂಡ ಘೋಷವಾಗಿ ಹೇಳಿದೆ. ಭಾರತಕ್ಕೂ ಕೂಡ ಒಳ್ಳೆಯ ಒಂದು ಸ್ನೇಹದ ಒಂದು ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ದಾರೆ. ಇನ್ನು ಶಹಬಾಜ್ ಶರೀಫ್ ಜೊತೆನೂ ಕೂಡ ಈ ದಾಳಿ ಸಂಬಂಧ ಸಮಾಲೋಚನೆಯನ್ನು ಮಾಡಿದ್ದಾರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಇನ್ನು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಆಗಿರುವಂತಹ ಈ ಒಂದು ಗುಂಡಿನ ಚಕಮಕಿ ಇರ್ಬೋದು, ಇನ್ನು ಪಹಲ್ಗಾಮ್ನಲ್ಲಿ ಆಗಿರುವಂತಹ 26 ಜನರ ನರಮೇಧಕ್ಕೆ ವಿಚಾರ ಇರ್ಬೋದು, ಇದಕ್ಕೆ ಪಾಕಿಸ್ತಾನವೇ ಸಪೋರ್ಟ್ ಕೊಟ್ಟಿದೆ ಅಂತ ಬಹುತೇಕ ಬೇರೆ ಬೇರೆ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನಕ್ಕೆ ಬೆರಳು ಮಾಡಿ ತೋರಿಸ್ತಾ ಇದ್ದಾವೆ. ಯಾಕಂದರೆ ಧರ್ಮ ಕೇಳಿ ಹತ್ಯೆ ಮಾಡಿದ್ದಾರೆ. ಹಿಂದೂ ಅಂತ ಗೊತ್ತಾದ ತಕ್ಷಣ ಪುರುಷರನ್ನೇ ಟಾರ್ಗೆಟ್ ಮಾಡಿ ತಲೆಗೆ ಗುಂಡು ಹೊಡೆದು ಸಾಯಿಸಿದ್ದಾರೆ. ಮಹಿಳೆಯರನ್ನ ಮಕ್ಕಳನ್ನು ಬಿಟ್ಟಿದ್ದಾರೆ. ಮಹಿಳೆಯರು ಮಕ್ಕಳ ಎದುರುಗಡೆನೆ, ಅವರವರ ಕುಟುಂಬಸ್ಥರ ಎದುರುಗಡೆನೆ ಪುರುಷರನ್ನ ಹತ್ಯೆ ಮಾಡಿದ್ದಾರೆ. ಅಂದರೆ ಅವರ ಉದ್ದೇಶ ಏನು? ಇನ್ನು ಅವರ ಉದ್ದೇಶ ಇಲ್ಲಿ ಇಸ್ಲಾಮೀಕರಣ ಆಗಬೇಕು, ಯಾವ ಹಿಂದೂಗಳೂ ಪ್ರಪಂಚದಲ್ಲಿ ಇರಬಾರ್ದು, ಇಸ್ಲಾಂ ಧರ್ಮವೇ ಶ್ರೇಷ್ಠ, ಬೇರೆ ಯಾವ ಧರ್ಮವೂ ಶ್ರೇಷ್ಠ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ. ಧರ್ಮದ ಯುದ್ಧ ಆಗಿದೆ ಈಗ. ಇನ್ನು ಪಹಲ್ಗಾಮ್ ಪ್ರತಿಕಾರದ ಹೊಡೆತಕ್ಕೆ ಪಾಕ್ ನಿಜಕ್ಕೂ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದು ಕಡೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಪಾಕ್ ರಕ್ಷಣಾ ಸಚಿವ. ನಮ್ಮ ಹತ್ರ ಆಗ್ತಾ ಇಲ್ಲ ಯುದ್ಧ ಮಾಡೋಕ್ಕೆ, ನಮಗೆ ದೇವರೇ ದಿಕ್ಕು ಅಂತ ಸಚಿವ ಖವಾಜಾ ಆಸಿಫ್ ಈಗ ಹೇಳ್ತಾ ಇದ್ದಾರೆ. ಇವರು ರಕ್ಷಣಾ ಸಚಿವರು. ಭಾರತದೊಂದಿಗೆ ಸಂಘರ್ಷದ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಒಂದು ಕಡೆ ಬಂಕರ್ನಲ್ಲೆಲ್ಲ ಕೂರಿಸ್ತಾ ಇದ್ದಾರೆ ಸೈನಿಕರನ್ನ ಅಂತ ಗೊತ್ತಾಗ್ತಾ ಇದೆ. ದೇವರು ಯುದ್ಧವನ್ನು ತಪ್ಪಿಸಲಿಕ್ಕೆ ಸಹಾಯ ಮಾಡಲಿ. ದಿನೇ ದಿನೇ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಪಾಕಿಸ್ತಾನದವರು ದೇವ್ರನ್ನ ನೆನೆಸ್ಕೊಳ್ತಾರ? ಇದು ನಂಬೋದಾ? ಇದು ಭಾರತದಿಂದ ಯುದ್ಧೋತ್ಸವ ಹೆಚ್ಚಾಗ್ತಲೇ ಇದೆ. ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಈಗ ಮಣಿಯದೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರಕ್ಷಣೆಗೆ ಬೇಕಾದ ತಯಾರಿ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇದು ನಿಜನಾ ಅಥವಾ ಬೂಟಾಟಿಕೆನೋ? ಪಹಲ್ಗಾಮ್ ಪ್ರತಿಕಾರದ ಹೊಡೆತಕ್ಕೆ ಪಾಕಿಸ್ತಾನ ಈಗೇನು ವಿಲವಿಲ ಅಂತ ಒದ್ದಾಡ್ತಾ ಇದೆಯಲ್ಲ, ಈ ವಿಲವಿಲ ಒದ್ದಾಡ್ತಾ ಇರೋದ್ರ ಜೊತೆಗೇನೆ ಪಾಕಿಸ್ತಾನದ ಸೈನಿಕರೇ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನಿದ್ದಾರಲ್ಲ ಆಸಿಮ್ ಮುನೀರ್, ಇಷ್ಟು ದಿವಸ ತಲೆಮರೆಸ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಸೈನಿಕರು ನಮ್ಮ ಹತ್ರ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಅದ್ರ ಜೊತೆಗೆ ರಕ್ಷಣಾ ಸಚಿವರೇ ಇವತ್ತು ಕುಗ್ಗು ಹೋಗ್ಬಿಟ್ರು. ಹಾಗಾದರೆ ಭಾರತದೊಂದಿಗೆ ಸಂಘರ್ಷದ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ, ದೇವರೇ ನಮ್ಮನ್ನು ಕಾಪಾಡಬೇಕು, ಬೇರೆ ಯಾರಿಂದಲೂ ಕಾಪಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. LOCಯಲ್ಲಿ ಒಂದು ಕಡೆ ಗುಂಡಿನ ಚಕಮಕಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ISI ಮುಖ್ಯಸ್ಥನಿಗೆ ಪಾಕ್ನಿಂದ ಮತ್ತೊಂದು ಹೊಣೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಆಸಿಮ್ ಮಲ್ಲಿಕ್ಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಪಾಕಿಸ್ತಾನ ಸರ್ಕಾರ. ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಆಗ್ಬೋದು, ಯಾವುದಕ್ಕೂ ಎಚ್ಚೆತ್ಕೊಳ್ಳಿ. ಅಟ್ಯಾಕ್ ಭೀತಿಯಲ್ಲಿ ಆಸಿಮ್ ಮಲ್ಲಿಕ್ಗೆ ಈಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಭದ್ರತಾ ಸಲಹೆಗಾರನ ಹುದ್ದೆಯನ್ನು ಪಾಕಿಸ್ತಾನ ಈಗ ನೀಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಯುದ್ಧ ಆಗ್ಬೋದು. ಪಾಕಿಸ್ತಾನದ ಸೈನಿಕರು ಪತರಗುಟ್ಟಿದ್ದಾರೆ. ಹಾಗಾಗಿ ISI ಮುಖ್ಯಸ್ಥನಿಗೆ ಈಗ ಭದ್ರತಾ ಸಲಹೆಗಾರನಾಗಿ ಪಾಕಿಸ್ತಾನ ಸೇನೆ ಜವಾಬ್ದಾರಿಯನ್ನು ಕೊಟ್ಟಿದೆ ಆಸಿಮ್ ಮಲ್ಲಿಕ್. ಈಗ ನಮ್ಮಲ್ಲಿ ಭದ್ರತಾ ಸಲಹೆಗಾರನಾಗಿ ಅಜಿತ್ ದೋವಲ್ ಇದ್ದಾರಲ್ಲ, ಅದೇ ರೀತಿಯಲ್ಲಿ ISI ಮುಖ್ಯಸ್ಥ ಆಸಿಮ್ ಮಲ್ಲಿಕ್ಗೆ ಪಾಕಿಸ್ತಾನದ ಸರ್ಕಾರ ಜವಾಬ್ದಾರಿಯನ್ನು ಕೊಟ್ಟಿದೆ. ಇನ್ನು ಆಸಿಮ್ ಮಲ್ಲಿಕ್ ಸಹಜವಾಗಿ ಒಂದಿಷ್ಟು ಮೀಟಿಂಗನ್ನು ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಿಯವರ ಜೊತೆ, ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ, ಸೇನಾ ಕಮಾಂಡರ್ ಜೊತೆ ಮೀಟಿಂಗನ್ನು ಮಾಡಿ ಹೇಗೆ ನಾವು ಭಾರತದ ಸೈನ್ಯವನ್ನು ಎದುರಿಸಬೇಕು, ನಮ್ಮ ಹತ್ರ ಎಷ್ಟು ಶಸ್ತ್ರಾಸ್ತ್ರ ಬಲಾಬಲಗಳಿದ್ದಾವೆ, ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ ಇರುವಂತಹ ಶಸ್ತ್ರಾಸ್ತ್ರಗಳ ಒಂದು ಬಲಾಬಲ ಹೇಗೆ, ನಮ್ಮ ಹತ್ರ ಯುದ್ಧ ವಿಮಾನಗಳಿರ್ಬೋದು, ಟ್ಯಾಂಕರ್ಗಳಿರ್ಬೋದು, ಬಂದೂಕುಗಳಿರ್ಬೋದು,
ಯಾವ ರೀತಿಯಾಗಿ ನಾವು ಸಜ್ಜುಗೊಳಿಸಬೇಕು ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ಬೋದು. ISI ಮುಖ್ಯಸ್ಥ ಅಸೀಂ ಮಲಿಕ್, ಯಾಕಂದರೆ ಅವರಿಗೆ ಈಗ ಭದ್ರತಾ ಸಲಹೆಗಾರನಾಗಿ ಪಾಕಿಸ್ತಾನ ಸರ್ಕಾರ ನೇಮಕ ಮಾಡಿದೆ. ಹಾಗಾಗಿ ಇನ್ನು ನರಿಬುದ್ಧಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾನೇ ಇದೆ. ಗಡಿಯಲ್ಲಿ ಗುಂಡಿನ ಮೊರೆತ ಪಾಕ್ಗೆ ಈಗ ವಾರ್ನಿಂಗ್, ಅಂದರೆ LOCಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ಭಾರತ ಪಾಕಿಸ್ತಾನ ಸೇನಾಧಿಕಾರಿಗಳು ಒಂದು ಕಡೆ ಮಾತುಕತೆ. LOC ಗಡಿ ಉದ್ದಕ್ಕೂ ಪಾಕ್ನಿಂದ ಗುಂಡಿನ ದಾಳಿ ಯಾತಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಕಳೆದ ಒಂದು ವಾರದಲ್ಲಿ 10ಕ್ಕಿಂತ ಹೆಚ್ಚು ಬಾರಿ ಫೈರಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಹತಾಶೆಯಿಂದ ಈ ಥರ ಗುಂಡಿನ ಚಕಮಕಿ ಮಾಡ್ತಾ ಇದ್ದಾರೋ ಅಥವಾ ನಾವು ಕೂಡ ಯುದ್ಧಕ್ಕೆ ಸಿದ್ಧ ಅಂತ ಭಾರತಕ್ಕೆ ಸಂದೇಶ ಕಳಿಸ್ಲಿಕ್ಕೆ ಗುಂಡಿನ ಮೊರೆತಕ್ಕೆ ಕಾರಣ ಆಗ್ತಾ ಇದ್ದಾರಾ ಪಾಕಿಸ್ತಾನದ ಸೇನೆ? ನೀವೇನೇ ಮಾಡಿದ್ರು ಕೂಡ ಭಾರತೀಯ ಸೇನೆ ಬಲಿಷ್ಠವಾಗಿದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಈಗ ಸರ್ವಸನ್ನದ್ಧವಾಗಿದ್ದಾವೆ. ಏನೋ ನೌಕಾಪಡೆ ಕೂಡ ಈಗ ಯಾವ್ಯಾವ ಬಂದರ್ನಲ್ಲಿ ನೌಕೆಗಳನ್ನು ಇಳಿಸಬೇಕು, ಯಾವ್ಯಾವ ಬಂದರ್ನಲ್ಲಿ ನೌಕೆಗಳನ್ನು ನಿಲ್ಲಿಸಿದ್ರೆ ನಾವು ಪಾಕಿಸ್ತಾನವನ್ನು ಮಣಿಸ್ಬೋದು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ನೌಕಾಪಡೆಗೂ ಕೂಡ. ಇನ್ನು ಭೂಸೇನೆಯ ಸೈನಿಕರು ಕೂಡ ಈಗ ಸುತ್ತುವರೆದಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರ ಜೊತೆಗೆ ಗಡಿ ಭಾಗದಲ್ಲಿ. ಆದರೆ ಸುಮ್ಮನೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಭಾರತೀಯ ಸೇನೆ ಸುಮ್ಮನೆ ಕೂತಿಲ್ಲ. ಪಾಕಿಸ್ತಾನದ ಸೇನಾ ಶಿಬಿರಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಭಾರತೀಯ ಸೇನೆ. ಅದ್ರ ಜೊತೆಗೆ ಇನ್ನು ಉಗ್ರರ ಅಡಗುತಾಣಗಳು ಯಾವ್ಯಾವ ಇದ್ದಾವೆ ಅದನ್ನು ಕೂಡ ಈಗ ಧ್ವಂಸ ಮಾಡ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಾದ್ಯಂತ ಈಗ ಅನಂತನಾಗ್ ಜಿಲ್ಲೆಯಲ್ಲಿ ಬರುವಂತಹ ಪಹಲ್ಗಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಉಗ್ರರ ಅಡಗುತಾಣಗಳನ್ನು ಈಗ ಆಲ್ರೆಡಿ ಈಗ ನಮ್ಮ ಭಾರತೀಯ ಸೇನೆ ಉಡೀಸ್ ಮಾಡಿದೆ. ಒಂದಿಷ್ಟು ಉಗ್ರರನ್ನೂ ಈಗ ಹತ್ಯೆ ಮಾಡಿದ್ದಾರೆ. ಹಾಗಾಗಿ ಒಂದಿಷ್ಟು ಗುಂಡಿನ ಚಕಮಕಿ ಗಡಿ ಭಾಗದಲ್ಲಿ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಅಂತಾರಾಷ್ಟ್ರೀಯ ಗಡಿಯಲ್ಲೂ ಒಂದಿಷ್ಟು ಚಕಮಕಿ ನಡೀತಾ ಇದೆ. ಕಳೆದ ಒಂದು ವಾರದಲ್ಲಿ 10ಕ್ಕಿಂತ ಹೆಚ್ಚು ಬಾರಿ ಫೈರಿಂಗನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಹಂತವಾಗಿ ಪಾಕಿಸ್ತಾನವನ್ನು ಯಾವ ರೀತಿ ನಾವು ದುರ್ಬಲಗೊಳಿಸಬೇಕು. ಒಂದು ಸಿಂಧು ನದಿ ಒಪ್ಪಂದ ರದ್ದಾಯಿತು. ಸಿಂಧು ನದಿ ಒಪ್ಪಂದ ರದ್ದಾದ ಮೇಲೆ ಪಾಕಿಸ್ತಾನದ ಉಪನದಿ ಚೆನಾಬ್ ನದಿಗೆ ಒಣಗಿ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕರ್ನಾಟಕದಿಂದ 4 ಪಾಕಿಗಳಿಗೆ ಈಗ ಗೇಟ್ ಪಾಸ್ ಕೊಡಲಾಗಿದೆ. ರಾಜ್ಯದಿಂದ ತೆರಳಿದ 4 ಪಾಕಿಸ್ತಾನ ಪ್ರಜೆಗಳು ಮೊನ್ನೆನೇ ಗಡುವನ್ನು ಕೊಟ್ಟಿದ್ರು ಕೇಂದ್ರ ಸರ್ಕಾರ, 48 ಗಂಟೆಯಲ್ಲಿ ಹೋಗಬೇಕು ಅಂತ. ಇನ್ನೂ ರಾಜ್ಯದಲ್ಲಿ 91 ಪಾಕ್ ಪ್ರಜೆಗಳ ವಾಸ್ತವ್ಯ. ನೋಡಿ, ನೀವೆಲ್ಲರೂ ಹೋಗಲಿಲ್ಲ ಅಂದರೆ ಜೈಲು ಶಿಕ್ಷೆ ಕೂಡ ಇದೆ. ದೀರ್ಘಾವಧಿ ವೀಸಾದಿಂದ ಕರ್ನಾಟಕದಲ್ಲೇ ಠಿಕಾಣಿ ಹೂಡಿದ್ರು. ಭಾರತೀಯರ ಮದುವೆಯಾಗಿ ಇಲ್ಲೇ ವಾಸ್ತವ್ಯ ಹೂಡಿದ್ರು. ಭಾರತ ಬಿಟ್ಟು ತೆರಳಲಿಕ್ಕೆ ಯಾವುದೇ ಸೂಚನೆ ಇಲ್ಲ. ಅಂದರೆ ಅವ್ರು ದೀರ್ಘಾವಧಿ ವೀಸಾದ ಮೇಲೆ ಇದ್ರು. ಹಾಗಾಗಿ ಕರ್ನಾಟಕದಲ್ಲಿ 91 ಪಾಕ್ ಪ್ರಜೆಗಳು ವಾಸ್ತವ್ಯವನ್ನು ಹೂಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲರ ಮಾಹಿತಿಯನ್ನು FRRO ಅಧಿಕಾರಿಗಳು ಈಗ ಪಡೆದಿದ್ದಾರೆ. ಪಾಕ್ ಪ್ರಜೆಗಳ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಪಾಕಿಸ್ತಾನ ಪ್ರಜೆಗಳಿಗೆ 48 ಗಂಟೆಯಲ್ಲೇ ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಬೇಕು, ಇಲ್ಲಾಂದರೆ 3 ಲಕ್ಷ ದಂಡ, 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿತ್ತು. ಅದಾದಮೇಲೂ ಸಾಕಷ್ಟು ಜನ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಇನ್ನೂ ಕೆಲವರು ಇದ್ದಾರೆ ತಲೆಮರೆಸ್ಕೊಂಡು ಅನ್ನುವಂತಹ ಮಾಹಿತಿ ಇದೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈಗ ಪರಿಶೀಲನೆ ಮಾಡಿ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.